ಸಂಸಾರ ಹೋರಾಟ ಜೀವನ ಅಂತ. ಸಂಸಾರ ಹೋರಾಟ ಜೀವನ ಅಂತ ಎಷ್ಟು ಜನ ಒಪ್ಕೊಳ್ತೀರಾ? ಕೈ ಎತ್ತಿ. ಹುಟ್ಟು ಸಾವಿರ ಜೀವನ. ಓಕೆ, ಕೈ ಕೊಡಿ. ನಿಮ್ಗೆ ಎಷ್ಟು ವರ್ಷ ಈಗ? ಎಷ್ಟು ವರ್ಷ ಪ್ರಾಯ? 59. ಈಗ ಜೀವನ ಇನ್ನು ಅರ್ಥ ಮಾಡ್ಬೇಕು ಶುರು ಮಾಡಿದಿರ. ಜೀವನ ಅಂದ್ರೆ ಕಹಿ. ಕೊಡಿ. ಓಕೆ, ಸೊ ಜೀವನ ಅಂದ್ರೆ ಕಹಿ ಅಂತ ಹೇಳ್ತಾರೆ, ಜೀವನ ಅಂದ್ರೆ ಸುಟ್ಟು ಸಾವು ಅಂತ ಹೇಳ್ತಾರೆ. ಜೀವನ ಅಂದ್ರೆ ಇದ್ಯಾವುದು ಜೀವನ ಅಲ್ಲ. ನನಗೆ ನಾವು 7ನೇ ಕ್ಲಾಸ್ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ಹೈಸ್ಕೂಲ್ ಓದಿ 8ನೇ ಕ್ಲಾಸ್. 8ನೇ ಕ್ಲಾಸ್ ನಾವೇನೋ ಹೈಸ್ಕೂಲ್ ಕಂಡ್ಕೊಂಡು ಬಿಡ್ತಾ ಇದ್ವಿ. ನಮ್ಮಲ್ಲಿ ಇದಿತ್ತು, ಟೇಲರಿಂಗ್ ಕ್ಲಾಸ್ ಇತ್ತು. ಅದಕ್ಕೆ ವೃತ್ತಿ ಶಿಕ್ಷಣ ಅಂತ ಹೇಳ್ತೇವೆ. ವೇರೆ ಟೇಲರಿಂಗ್ ಕ್ಲಾಸ್. ದ ಟೇಲರಿಂಗ್ ಕ್ಲಾಸ್, ದ ಟೀಚರ್ ಈಸ್ 6 foot tall, hefty, 100 kgs, ಬಿಗ್ ಬೆಲ್ಲಿ, ದೊಡ್ಡವನು. ಕ್ಲಾಸಿಗೆ ಬಂದ್ರು. ಯಾಸ್ ಮಕ್ಕಳೇ, ಜೀವನ ಅಂದ್ರೆ ಏನು ಅಂತ ಕೇಳ್ಬಿಟ್ರು. ಚಿಲ್ಡ್ರನ್, ವಾಟ್ ಇಸ್ ಲೈಫ್ ಅಂತ ಕೇಳ್ಬಿಟ್ರು. We got scared from 7th standard. Just come. ಜೀವನ ಅಂದ್ರೆ ಏನು ಅಂತ ಕೇಳಿದ್ರು. ಯಾವಾಗ ಕೇಳಿದ್ವಿ? ನೀವು ಈಗ ಕೇಳಿದೆ ನಿಮ್ಗೆ. ಅವಾಗ ನಾವೆಲ್ಲ ಹೇಳಿದ್ವಿ, ಜೀವನ ಸ್ಟಡಿ ಮಾಡು ಸರ್, ಓದ್ಬೇಕು, SSLC ಪಾಸ್ ಆಗ್ಬೇಕು, ಒಳ್ಳೇದಾಗ್ಬೇಕು, ಮಾರ್ಕ್ ಮಾಡ್ಬೇಕು. ಸುಮ್ಮನೆ ಕೀಪ್ ಕ್ವೈಟ್. ಲೈಫ್ ಈಸ್ ಫುಡ್, ಈಟಿಂಗ್. ಜೀವನ ಅಂದ್ರೆ ತಿನ್ನೋದು. ಟುಮಾರೋ, ನಾಳೆ ಎಲ್ಲ 4 ಆಣೆ ತನ್ನಿ, 25 ಪೈಸಾ. We'll put together, we'll make masala mandaki and eat. You don't know what is life. ಜೀವನ ಅಂದ್ರೆ ಏನು ಗೊತ್ತಿಲ್ಲ ಅಂತ. ಈಗ ನಿಮ್ ಜೀವನ ಅಂದ್ರೆ ಏನು? ಬ್ರೇಕ್ಫಾಸ್ಟ್, ಲಂಚು, ಸಾಯಂಕಾಲ ಫಳಾಹಾರ, ರಾತ್ರಿ ಡಿನ್ನರು, ಏಕಾದಶಿ ದಿವಸ 10 ರೀತಿ ಊಟ. ಸೌತ್ ಇಂಡಿಯನೋ ನಾರ್ತ್ ಇಂಡಿಯನೋ, ಚಪಾತಿನೋ ಇನ್ನೆಂತದೋ. ನಮ್ಮ ಜೀವನ ಇಡೀ ಫುಡ್ ತಿಂದು ಹಿಂತಿರುಗಾಡ್ತಿದ್ಯಲ್ಲಪ್ಪ. ಅನುಭವ ಇಲ್ದಿರ ಪರವಾಗಿಲ್ಲ, ಫುಡ್ ಇಲ್ದಿರ ಆಗತ್ತಾ ಜೀವನ? ಹುಟ್ಟು ಸಾವು ಯಾರಿಗೆ ಬೇಕು? ಊಟ ಇಲ್ದಿದೆ ಕೇಳ್ತೀರಾ? ಫುಡ್ ಈಸ್ ಲೈಫ್. ಬೇರೆ ಅನುಭವ ಬಂದು ಸಿನಿಮಾ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಊಟ ಅಂತ ಬೇಕೇ ಬೇಕು. ಮೊದಲನೇದು ಫುಡ್, ಎರಡನೇದು ವಾಟರ್. ನೀರು ಕುಡಿದ್ರೆ ಏನಾಯ್ತು? ಲೈಫ್ ಇಲ್ಲ. ನಿಮ್ಗೆ ಅನುಭವ ಇದ್ರೆ ಲೈಫ್ ಇಲ್ಲ. ಹೋರಾಟ ಇದ್ರೆ ಹೋರಾಟ ಮಾಡ್ಲಿ ಬಿಡ್ಲಿ. ನೀರು ಕುಡಿದ್ರೆ ಏನಾಯ್ತು? ನೀವೇ ಇಲ್ಲ, ಲೈಫೇ ಇಲ್ಲ. ಮೂರನೇದು ಗಾಳಿ, ಬ್ರೆತ್. ಬ್ರೆತ್ ಈಸ್ ಲೈಫ್. ಉಸಿರಾಡ್ದಿದ್ರೆ ಲೈಫ್ ಹೋಯ್ತು. ಈಗೆಲ್ಲ ಅನುಭವ ಅಂತ ಹೇಳ್ತಾರ ಲೈಫು. ಒಳ್ಳೆ ಕಥೆ ಆಯ್ತಾರ, ಹೋರಾಟ ಅಂತ ಹೇಳ್ತಾರ. ಮುಖ್ಯವಾಗಿ ನಿಮ್ ಲೈಫ್ ಏನ್ರಿ? ಊಟ, ಗಾಳಿ, ನೀರು. ಆದ್ಮೇಲೆ ಏನಾದ್ರು ಬೇಕಾದ್ರೆ ಮಾಡ್ಕೊಳ್ಳೋಣ. ಈ 3 ಇಲ್ದಿಲ್ಲ ಲೈಫೇ ಇಲ್ಲ. ನೀವು ಸಿನಿಮಾ ನೋಡಿಲ್ಲ, ಅನುಭವ ಇಲ್ಲ, ಲೈಫ್ ಇದೆಯಾ? ಹೋರಾಟ ಇಲ್ಲ, ಅದು ಲೈಫ್ ಇದೆಯಾ? ಕೆಲವು ಆರಾಮಾಗಿ ಜೀವನ, ಅವ್ರ ಲೈಫ್ ಇದೆಯಾ? ಸಂಸಾರ ಇದೆ, ಸಂಸಾರ ಇಲ್ಲ ಎಲ್ರಿಗೂ, ಆದ್ರೆ ಲೈಫ್ ಇದೆಯಾ? ಯಾಕೆ? ಆಹಾರ, ನೀರು, ಗಾಳಿ, ಫುಡ್, ವಾಟರ್, ಏರ್. ಆಯ್ತಾ? ಈಗ ಒಂದು ಪ್ರಶ್ನೆ ಕೇಳ್ತೇನೆ. ನೀವೇನ್ ಅಂಕುಶ್ ಹೇಳಿದ್ರಿ ಲೈಫ್ ಅಂದ್ರೆ? ಕಾನ್ಶಿಯಸ್ನೆಸ್. Consciousness is beyond. What gives life? Life itself is this thing, manifest. Consciousness appears as life. Life is food, water and air, prana, energy. So consciousness counterpart is energy. Consciousness is transcendental, energy is immanent. ಚೈತನ್ಯ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದ ಚೈತನ್ಯ ಕಣ್ಣಿಗೆ ಕಾಣುವ ಶಕ್ತಿಯಾಗಿ ಕಾಣಿಸ್ಕೊಳ್ತದೆ. ಲೈಫ್, ಜೀವನ. ಕಣ್ಣಿಗೆ ಕಾಣದ ಭಗವಂತ ಶಿವ ಕಣ್ಣಿಗೆ ಕಾಣುವ ಶಕ್ತಿ ರೂಪದಲ್ಲಿ ಕಾಣ್ಕೊಳ್ತಾನೆ. ಅದು ಜೀವ, ಲೈಫ್, ಶಕ್ತಿ. ಸರಿನಾ? ಈಗ ನೀವು ಎಲ್ಲ ಒಂದು ಹೊರಗಡೆ ಹೋದ್ರಿ, ಏನೋ ಒಂದು ಊಟ ಮಾಡಿದ್ರಿ, ರಾಂಗ್ ಫುಡ್ ತಗೊಂಡ್ಬಿಡ್ರಿ, ಏನಾಗುತ್ತೆ? ಫುಡ್ ಪಾಯ್ಸನಿಂಗ್. ಡಾಕ್ಟರ್ 1 ವಾರ ರೆಸ್ಟ್, 1 ಮೀಲ್
ಪ್ರಾಬ್ಲಮ್. ದಿನಕ್ಕೆ 3 ಸಲ, ದಿನಕ್ಕೆ ಎಷ್ಟು ಸಲ ಊಟ ಮಾಡ್ತೀರಾ? 4 ಸಲ. 3 ಸಲ, 3 meals a day. ಅದ್ರಲ್ಲಿ ಒಂದು ಊಟ ಹಾಳಾಗ್ಬಿಟ್ರೆ 1 ವಾರ ಹೋಯ್ತು. ಸರಿನಾ? ಒಂದು ಊಟ ಹಾಳಾಗ್ಬಿಟ್ರೆ 1 ವಾರ ಹೋಯ್ತು. ಊಟ ಇಲ್ಲದೆ ನೀವು ಎಷ್ಟು ದಿವಸ ಬದುಕಿರ್ತೀರಾ? How many days can you live without food? 3 weeks. 3 weeks. 3 days ಯಾರು ಬದುಕಿರೋ ಊಟ ಇಲ್ಲದೆ? ಸೊ 3 weeks we can live without food. ಆಯ್ತಾ? ಆಮೇಲೆ ಹೋಗ್ತಾರೆ, ಸಾಯ್ತಾರೆ, ಪ್ರಾಣ ಹೋಯ್ತು, ಲೈಫ್ ಹೋಯ್ತು. ಅದಕ್ಕೆ ಊಟ ನೀರಿಲ್ದೆ ಎಷ್ಟು ದಿವಸ ಬದುಕ್ತೀರಾ? ಊಟ ನೀರಿಲ್ದೆ ಎಷ್ಟು ದಿವಸ ಬದುಕಲಿಕ್ಕೆ ಸಾಧ್ಯ? How many days you can live without water? 3 days. ಡಿಹೈಡ್ರೇಷನ್, ಆಮೇಲೆ ಡ್ರಿಪ್ಸ್. ಆಯ್ತಾ? ನೀರು ದಿನಕ್ಕೆ ಎಷ್ಟು ಕುಡಿತೀರಾ? How many times you drink water? 6-7 times, right? 7 times. Food you take 3 times. Water 7 times. If you drink wrong water, what will happen to you? ನೀರು ಕೆಟ್ಟ ನೀರು ಕುಡಿದ್ರೆ ಏನಾಗುತ್ತೆ? Throat this thing flow. Out of 7 times, 1 time problem. Okay. And how much time you can live without air? ಗಾಳಿ ಇಲ್ಲದೆ ಎಷ್ಟು ಬದುಕಿರಿ ಸಾಧ್ಯ? 3 minutes. 3 minutes you're done. So what is life? ಜೀವನ ಏನು? ಗಾಳಿ. ಲೈಫ್ ಇಸ್ ಪ್ರೈಮರ್ಲಿ ಏರ್. ಅರ್ಥ ಆಯ್ತಾ? ನಾವ್ ಏನೇನು ಹೇಳ್ತೇವೆ, ಲೈಫ್ ಅಂದ್ರೆ ಅನುಭವ ರೀ, ಲೈಫ್ ಅಂದ್ರೆ ಮದುವೆ ರೀ, ಲೈಫ್ ಅಂದ್ರೆ ಹುಡುಗಿ ರೀ, ಲೈಫ್ ಅಂದ್ರೆ ಹುಡುಗ ರೀ, ಲೈಫ್ ಇಸ್ ಮೈ ವೈಫ್. ಹುಡುಗಿ ತಾಯಿ ಹೆಂಡತಿದ್ರೆ ಹೇಳುದು ಲೈಫ್ ಇಸ್ ಮೈ ವೈಫ್ ಅಂತ. ಯಾಕಂದ್ರೆ ಅವ್ರು ಪ್ರಾಣ ತಿಂತಾಳೆ. ಹೇಳ್ತಿಲ್ಲ ಪ್ರಾಣನಾಥ. ಅಲ್ಲ, ಲೈಫ್ ಇಸ್ ಮೈ ವೈಫ್ ಅಂತ, ಯಾಕಂದ್ರೆ ಅವಳು ಪ್ರಾಣ ತಿಂತಾಳೆ ಅಂತ. ಪ್ರಾಣನಾಥ. ಸೊ ಪ್ರಾಣ ಈಸ್ ಲೈಫ್, ಲೈಫ್ ಈಸ್ ಪ್ರಾಣ. ಆಯ್ತಾ? ದಿನಕ್ಕೆ ಅದಕ್ಕೆ ಬರ್ತಾ ಇರೋದು ಕಮಿಟ್ ವಾಯು ಜೀವೋತ್ತಮ. ಸೊ ದಟ್ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ನೀವು ಕಾನ್ಶಿಯಸ್ನೆಸ್ ಹೇಳಿದ್ರೆ ಹರಿ, ಐ ಆಮ್ ಡಿಫರೆಂಟ್ ಟು ಜೀವೋತ್ತಮ, ರೈಟ್? ವೇರ್ ನಾವು ದಿ ಅದರ್ ಪಾರ್ಟ್. ಹರಿ ಸರ್ವೋತ್ತಮ ಎಲ್ಲ ಹೇಳಿ ಆಗಿದ್ದು ನಾನು, ವಾಯು ಜೀವೋತ್ತಮ. ಈಗ ದಿನಕ್ಕೆ ಎಷ್ಟು ಸಲ ಉಸಿರಾಡ್ತೀರಪ್ಪ? ನಿಮ್ಗೆ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿತೀರಾ? 2.5 ಲೀಟರ್ ಕುಡಿತೀರಾ. ಆಯ್ತಾ? ದಿನಕ್ಕೆ ಎಷ್ಟು ಅನ್ನ ತಿಂತೀರಾ? 3 times. ಅದೆಲ್ಲ ಕರೆಕ್ಟ್ ಆಗುತ್ತಿದೆ. ಉಸಿರಾಡ ಪ್ರೈಮರಿ ಲೈಫ್, ಅದೆಷ್ಟು ಗೊತ್ತಿಲ್ಲ. ಯಾವ್ದು ಮುಖ್ಯ ಅನ್ನೋದು ಗೊತ್ತೇ ಇಲ್ಲ. ಆಯ್ತಾ? ಊಟ ಎಷ್ಟು ಮಾಡೋದಂತ ಗೊತ್ತು, ಆಯ್ತಾ? ನೀರು ಎಷ್ಟು ಕುಡಿಬೇಕಂತ ಗೊತ್ತು, ಅದು ಸರಿಯಾಗಿ ಕುಡಿಬೇಕಂತ ಗೊತ್ತು, ಆದರೆ ಮುಖ್ಯವಾಗಿ ಏನು ಉಸಿರು ಅದು ಎಷ್ಟಂತ ಗೊತ್ತೇ ಇಲ್ಲ. ಹೋಗ್ಲಿ, ನೀವು ಕಾರ್ ಇದೆ, ನಿಮ್ಮಲ್ಲಿ ಕಾರ್ ಇದೆಯಾ? ಅದಕ್ಕೆ ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ತೀರಾ? ಅದೆಷ್ಟು? 30 ಲೀಟರ್, 25 ಲೀಟರ್. ನಮ್ ಕಾರಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಮ್ ಪ್ರಾಣ ನಾವ್ಗೆ ಎಷ್ಟು ದಿನಕ್ಕೆ 21,600 ಸಲ ಉಸಿರಾಡ್ತೇವೆ ನಾವು. ಎಷ್ಟು ಸಲ? 600 ಸಲ. ಒಂದು ಉಸಿರು ತಗೊಳ್ಳು, ತಪ್ಪಾಗಿ ತಗೊಂಡ್ರೆ ದಿನಕ್ಕೆ ಎಷ್ಟು ಸಲ ರಿಪೀಟ್ ಮಾಡ್ತೀವಿ ತಪ್ಪು? ಇಲ್ಲ ಇಲ್ಲ, ಅದು ಪೂರ್ತಿ ಹೋಗಲ್ಲ. ಲೈಫ್ ಅರ್ಧಂಬರ್ಧ ಆಗತ್ತೆ. ಅದಕ್ಕೆ ಸಂಸಾರ ಅಂತ ಹೇಳುದು. ಸಂಸಾರ ಅಂತ ಹೇಳಿದಲ್ಲ, ಸಂಸಾರ ಗಂಡ ಹೆಂಡತಿ ಮಕ್ಕಳೆಲ್ಲ. ಉಸಿರು ನೀವು ತಪ್ಪಾಗಿ ತಗೊಳಿದ್ರೆ ಅದೇ ಸಂಸಾರ, ಅದೇ ನೀವು ಒದ್ದಾಡಕ್ಕೆ ಕಾರಣ ಆಗೋದು. ಒದ್ದಾಟ ಇಸ್ ರಾಂಗ್ ಬ್ರೀತಿಂಗ್. ಸಿ, 1 food out of 3 times, 3 ಸಲ ಒಂದ್ಸಲ ಫುಡ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಲೈಫ್, ರೈಟ್? ಒಂದ್ಸಲ ಊಟ ಸರಿ ಇಲ್ದ್ರೆ ಲೈಫ್, ಒಂದ್ಸಲ ನೀರು ಸರಿ ಇಲ್ದ್ರೆ ಲೈಫ್ ಡಿಸ್ಟರ್ಬ್ ಆಗುತ್ತೆ. ಆದ್ರೆ ಮುಖ್ಯವಾಗಿ ಗಾಳಿ ಸರಿಯಾಗಿಲ್ದ್ರೆ ಎಷ್ಟು ಡಿಸ್ಟರ್ಬ್ ಆಗ ಲೈಫು? ಇಡೀ ಜೀವನ. ಅದೇ ನಿಮ್ ಸಂಸಾರ. ಸಂಸಾರ ಅಯ್ಯೋ ಹೆಂಡತಿ ಮಕ್ಕಳು ಅಂತ ಹೇಳ್ಬೇಡಿ. ಸಂಸಾರ ನಿಮ್ ರಾಂಗ್ ಬ್ರೀತಿಂಗ್.
ಅರ್ಥ ಆಗಿದೆಯಾ? ಅದೇ ಸಲ 21,600 ಸಲ ಪರ್ದೆ. ಇವತ್ತು 30 ವರ್ಷ 40 ವರ್ಷ ಆಯ್ತು, ಎಷ್ಟಾಗಿರ್ಬೇಕು? ನಾಟ್ ಒನ್ ರಾಂಗ್ ಬರುತ್ತೆ, ಆಲ್ ದ ಟೈಮ್ ರಾಂಗ್ ಬರುತ್ತೆ. ವೆರ್ ಇಸ್ ಒನ್ ರಾಂಗ್ ಬರುತ್ತೆ? ಬಿಕಾಸ್ ಯು ಆರ್ ನಾಟ್ ಅವೇರ್ ಆಫ್ ಬ್ರೆತ್ ಇಟ್ ಸೆಲ್ಫ್, ಯು ಆರ್ ಓನ್ಲಿ ಅವೇರ್ ಆಫ್ ಫುಡ್, ವಾಟರ್ ಅಂಡ್ ಮೂವಿ ಸ್ಟಾರ್. ಯಾರ ಬಗ್ಗೆ ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಸೊ ಈ ಕ್ಲಾಸ್ ಏನಂದ್ರೆ ನಿಮ್ಮ ಎನರ್ಜಿ ಸಿಸ್ಟಮ್ ಅನ್ನು ಕರೆಕ್ಟ್ ಮಾಡೋದು. ಎನರ್ಜಿ ಸಿಸ್ಟಮ್ ಆ ಪ್ರಾಣಶಕ್ತಿನ ಕರೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಲೈಫ್ ಶಾಂತ ಆಗುತ್ತೆ, ಸಂಸಾರ ಹೋಗ್ಬಿಡ್ತದೆ. ಸರಿನಾ? ಇದು ಶಕ್ತಿ. ಆತ್ಮದರ್ಶನ, ಶಿವದರ್ಶನ, ಇದು ಶಕ್ತಿ ದರ್ಶನ ಅಂದ್ರೆ ಎನರ್ಜಿ. ರೈಟ್? ನಮ್ಮಲ್ಲಿ ಯಾರಿಗೆ ಮೊದಲು ಪೂಜೆ ಮಾಡಬೇಕು? ಸೀತಾ ರಾಮ. ಶಕ್ತಿಗೆ ಮೊದಲು, ಆಮೇಲೆ ರಾಮ. ಶಿವ, ಶಕ್ತಿ ಶಿವ. ಯಾವಾಗಲೂ ನಮ್ಮ ಶಕ್ತಿ ದರ್ಶನ ಮೊದಲು. ಸೀತಾ ರಾಮ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀ ನಾರಾಯಣ, ರಾಧಾ ಕೃಷ್ಣ. ಮೊದಲು ಶಕ್ತಿಯನ್ನು ಸರಿಯಾಗಿ ನೋಡ್ಕೊಳ್ತಿದ್ರೆ ಶಿವನ ದರ್ಶನ ಆಗೋದಿಲ್ಲ. ಶಕ್ತಿ ಅಂದ್ರೆ ಯಾವುದು? ನಿಮ್ಮ ಪ್ರಾಣಶಕ್ತಿ, ಎನರ್ಜಿ. ಅದು ಫುಡ್, ವಾಟರ್ ಅಂಡ್ ಬ್ರೆತ್. ಸರಿನಾ? ನೀವು ಒಂದ್ಸಲ ಫುಡ್ ಸರಿಯಾಗಿ ತಿನ್ಕೊಳ್ಳಿ, ಪೂಜೆ ಮಾಡಕ್ಕಾಗತ್ತೆ ನಿಮ್ ಕೈಲಿ? ಧ್ಯಾನ ಮಾಡಕ್ಕಾಗತ್ತಾ? ಶಿವ ಎಲ್ಲಿ ಕಾಣ್ತಾನೆ? ಡಾಕ್ಟರ್ ನೋಡ್ತೀರಾ? ಶಕ್ತಿಯನ್ನು ಮೊದಲು ಸರಿಯಾಗಿ ನೋಡ್ಕೊಂಡು ಕಲಿ. ಶಕ್ತಿ ಪೂಜೆ ಮೊದಲು. ಅರ್ಥ ಆಯ್ತಾ? ಸೊ ಪ್ರಾಣಶಕ್ತಿಯನ್ನು ಕರೆಕ್ಟ್ ಮಾಡಬೇಕು. ಅದನ್ನ ಮಾಡಿದಾಗ ಲೈಫು ಶಾಂತ ಆಗ್ತದೆ, ಪ್ರಶಾಂತ ಆಗ್ತದೆ. ಸರಿ? Huh? Sleep also. What, sleep also? If you don't sleep for so many days. Yeah, yeah, sleep is important. Sleep, right? ಅದಕ್ಕೆ ಈ ಕ್ಲಾಸ್ ಹೆಸರೇನು? ಉಸಿರೇ ಜೀವನ. ಜೀವನ ಅಂದ್ರೆ ಉಸಿರು. ಇಷ್ಟು ಹೇಳ್ಕೊಡ್ತೀರ, ಜೀವನ ಅಂದ್ರೆ ನನ್ನ ಗಂಡ, ನನ್ನ ಮಕ್ಕಳೇ ನನ್ನ ಜೀವನ, ನನ್ನ ಪ್ರಾಣ. ಯಾರ್ಯಾರ ಬಗ್ಗೆ ಜೀವನ ಇಟ್ಕೊಂಡು ತಿರ್ಗಾಡಿದ್ರ? ನನ್ನ ಜೀವ ನನ್ನ ಮಗು ರೀ ಅಪ್ಪ. ನಿಮ್ ಜೀವ ಉಸಿರು ರೀ ಅಪ್ಪ. ಸರಿನಾ? ಯಾರ್ಯಾರ ಕೈಗೆ ಜೀವ ಕೊಡಕ್ ಹೋಗ್ಬಿಡಿ. ಓಕೆ? ಆಹಾರ ಇಲ್ಲದೆ 3 ವಾರ ಬದುಕಿರ್ಬೋದು, ದಿನಕ್ಕೆ 3 ಸಲ ಊಟ ಮಾಡ್ತೀರಾ. ಆಯ್ತಾ? ನೀರಿಲ್ದೆ 3 ಸಲ ಊಟ ಬದುಕಿರ್ತೀರಾ 3 ದಿವಸ. ಗಾಳಿ ಇಲ್ದೆ 3 ನಿಮಿಷ ಬದುಕಾಗಲ್ಲ. 21,600 ಸಲ ಊಟ ಉಸಿರಾಡ್ತೀರಾ. ಇದು ಎಷ್ಟು ಡ್ಯಾಮೇಜ್ ಮಾಡಿರ್ಬೇಕು ನೀವು. ಅದು ಬೇರೆ ಏನ್ ಗೊತ್ತಾ? ಸಂಸಾರ ಅದು ರೀ ಅಪ್ಪ. ಸಂಸಾರ ಡಿಸ್ಟರ್ಬ್, ಅದೇ ಸಂಸಾರ. ಹೇಳ್ತೇನೆ ಅದೇ ಹೇಳ್ಕೊಡ್ತೇನೆ ನಿಮ್ಗೆ. ಅದು ರೈಟ್ ಏನಲ್ಲಿ ಗೊತ್ತಿರುತ್ತೆ, ರಾಂಗ್ ಅಂತ ಗೊತ್ತಾಗೋದು. ರೈಟ್ ಏನಂತ ಗೊತ್ತಿದ್ರೆ ರಾಂಗ್ ಅಂತ ಗೊತ್ತಾಗೋದು. ನಿಮ್ಗೆ ರೈಟ್ ಏನಂತ ಗೊತ್ತಿದ್ಯಾ ಫಸ್ಟು? ಸೊ ನಿಮ್ಮನ್ನೆಲ್ಲ ರಿಪೇರಿ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಯ್ತಾ? ರೇಖಾ ಮತ್ತೆ ಯಾರು, ಗಂಗಾ ಅವ್ರು ಏನ್ ಮಾಡಿದ್ರೆ ನಿಮ್ಮನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿ ಕರ್ಕೊಂಡು ಹೋಗಿ. ಇದು ಗ್ಯಾರೇಜ್, ಇದು ಸರ್ವಿಸ್ ಸೆಂಟರ್. ಸರಿನಾ? ಸೊ ಬ್ರೆತ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರೆತ್ ಇಸ್ ಪ್ರಾಣ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಕಾನ್ಶಿಯಸ್ನೆಸ್ ಇಸ್ ಪ್ರೈಮರಿ, ಇಂಪಾರ್ಟೆಂಟ್. ಪ್ರಾಣ, ಲೈಫ್ ಫೋರ್ಸ್ ಇಸ್ ಇಂಪಾರ್ಟೆಂಟ್. ದೀಸ್ ಟು ಆರ್ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈಗ ನಾವು ವಾಯು ಜೀವೋತ್ತಮ ಬಗ್ಗೆ ಮಾತಾಡ್ತೀವಿ. ಸರಿನಾ? ಈಗ ಒಂದು ಧ್ಯಾನ ಮಾಡೋಣ. ನೀವು ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಉಸಿರು ಅಂದ್ರೆ ಸಿಟ್ ಅಂಡ್ ಅಬ್ಸರ್ವ್ ಯುವರ್ ಬ್ರೆತ್. ವಿಚ್ ಪಾರ್ಟ್ ಆಫ್ ಯುವರ್ ಬಾಡಿ ಇಸ್ ಮೂವಿಂಗ್? ಉಸಿರು ತಗೊಂಡಾಗ ನಿಮ್ಮ ಅಂದ್ರೆ ಇಲ್ಲಿ ಎದೆ, ಹೊಟ್ಟೆ ಎಲ್ಲ ಮೂವ್ ಆಗುತ್ತಲ್ಲ, ಉಸಿರು ಎಲ್ಲವರೆಗೆ ಹೋಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ವೇರ್ ದ ಬ್ರೆತ್ ಇಸ್ ಗೋಯಿಂಗ್. ಓಕೆ? ಜಸ್ಟ್ ಏನು ಚೇಂಜ್ ಮಾಡ್ಕೋಬೇಡಿ. ಕಣ್ಣು ಮುಚ್ಕೊಂಡು ಅಬ್ಸರ್ವ್. ಬ್ರೆತ್ ಹೋದಾಗ ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತದೆ, ಎಲ್ಲೆಲ್ಲಿ ಚಲನೆ ಆಗ್ತದೆ. ವಾಟ್ ಆಲ್ ಪಾರ್ಟ್ ಆಫ್ ದ ಬಾಡಿ ಇಸ್ ಮೂವಿಂಗ್.
Just observe it. Okay. Close your eyes and observe the movement of the body. ಎಲ್ಲ ಅಬ್ಸರ್ವ್ ಮಾಡಿದ್ರಪ್ಪ. ಸೊ ಯಾರಾದ್ರೂ ಬಲಗೈಯಿಂದ ಕಣ್ತೀರಿ. ಓಕೆ. ಸೊ ಬಲಗೈಯಿಂದ ನಿಮ್ಗೆ ತೋರಿಸಿ ಎಲ್ಲಿ ಉಸಿರು ಎಲ್ಲಿ ಮೂವ್ ಆಗ್ತದೆ ನೀವು ಬಲಗೈಯಿಂದ ವಿತ್ ಯೋರ್ ರೈಟ್ ಹ್ಯಾಂಡ್ ಶೋ ಯಾವ ಬಾಡಿ ಏನೇನು ಮೂವ್ ಆಗ್ತದೆ ತೋರಿಸಿ. ಹೀಗೆ ಇಲ್ಲಿಂದ ಇಲ್ಲಿ ಹೋಗ್ತದೆ, ಗೊತ್ತಾಗತ್ತಾ? ಸೊ ಯಾವ್ದು ಎಕ್ಸ್ಪ್ಯಾಂಡ್ ಆಗುತ್ತೆ? ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತಾ? ಸುಮ್ಮನೆ ಹೇಳ್ಬೇಡ್ರಿ. ಅರೇ ಮಗು ಎಲ್ಲ ಇವ್ರಿಗೆ 1-2 ಮಗು ಇದ್ದಾನೆ ಅಲ್ವಾ? ಆ ಮಕ್ಳು ಹೇಗೆ ಉಸಿರಾಡ್ತಿರಪ್ಪ? ಮಕ್ಳು ಹೇಗೆ ಉಸಿರಾಡ್ತಾರೆ? ಎದೆ ಹೋಗಲ್ಲ, ಹೊಟ್ಟೆಯಲ್ಲಿ ಹೋಗ್ತದೆ ಉಸು ಅಲ್ವಾ? ಬಲೂನ್ ಮಿಸ್ ಮಾಡ್ತೇನೆ. ಬಲೂನ್ ಇಟ್ಸ್ ಓಕೆ. ಓಕೆ. ಸೊ ನೀವು ಉಸಿರಾಡಿದಾಗ ಮಗು ಉಸಿರಾಡುವಾಗ ಏನಾಗುತ್ತೆ? ಹೊಟ್ಟೆಲಿ ಉಸಿರಾಡ್ತದೆ. ನೀವು ಎಲ್ಲಿ ಉಸಿರಾಡ್ತೀರಾ? ಫಸ್ಟ್ ಉಸಿರು ಎಲ್ಲಿ ಇರ್ತಾರೆ ಗೊತ್ತಿಲ್ಲ. ಎಲ್ಲಿ ಉಸಿರಾಡ್ತಾರೆ ಗೊತ್ತಿಲ್ಲ, ಉಸಿರು ಇದೆ ಅಂತ ಗೊತ್ತಿಲ್ಲ. ಜೀವನ ಅಂದ್ರೆ ಯಾರು? ಹೆಂಡತಿ ಮಕ್ಕಳು ಅಂತ ಜೀವನ ಅಂತ ಹೇಳ್ತೀರಾ? ಯು ಆರ್ ಟೆಲಿಂಗ್ ವೈ ಲೈಫ್ ಈಸ್ ನಥಿಂಗ್ ಬಟ್ ಫಾರ್ ಚಿಲ್ಡ್ರನ್. ವೇರ್ ಆರ್ ಯು ಬ್ರೀದಿಂಗ್? ವೇರ್ ಇಸ್ ಯುವರ್ ಬ್ರೀತ್ ಮೋರ್? ದಿಸ್ ಪೋರ್ಷನ್, ಚೆಸ್ಟ್ ಪೋರ್ಷನ್ ಅಲ್ವಾ? ಚಿಲ್ಡ್ರನ್ ಸ್ಟಮಕ್. ಸೊ ವಾಟ್ ಇಸ್ ದ ಡಿಫರೆನ್ಸ್? The stomach breathing gives more energy to brain. ಅರ್ಥ ಆಯ್ತಾ? ಉಸಿರು ಹೊಟ್ಟೆಗೆ ಹೋದಾಗ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ತದೆ. ಅರ್ಥ ಆಗ್ತೀಯಾ? ಅದಕ್ಕೆ ಮಕ್ಕಳು ಬಹಳ ಶಾರ್ಪ್ ಕಲಿಕೆ. ನಮ್ಗೆ ಸ್ವಲ್ಪ ಪೆದ್ದು ಅರ್ಥ ಆಗಲ್ಲ. ಯಾಕೆ? ಇಲ್ಲಿ ಹೋಗ್ತಾನೆ ಇಲ್ಲ ಎನರ್ಜಿ, ಎನರ್ಜಿ ಎಲ್ಲ. ಅದಕ್ಕೆ ಟೈರ್ ಇಲ್ಲೇ ಬೆಳೀತದೆ. ನಾವು ಹೊಟ್ಟೆ ಬೆಳೆಸಲಿಲ್ಲ, ತಲೆ ಬೆಳೆಸಲಿಲ್ಲ. ಸೊ ನಮ್ಮ ನರ್ವಸ್ ಸಿಸ್ಟಮ್, ಬ್ರೈನ್, ನಮ್ಮ ಲಂಗ್ಸ್ ಇದೆಯಲ್ಲ ಹೇಗಿದೆ ಅಂದ್ರೆ ಇಟ್ಸ್ ಲೈಕ್ ಎ ಬಲೂನ್. ಲೋವರ್ ಪಾರ್ಟ್ ಕೆಳಗಿನ ಭಾಗ ಇದೆಯಲ್ಲ ಅದು ಗಿವ್ಸ್ ಮೋರ್ ಎನರ್ಜಿ ಟು ಬ್ರೈನ್. ಅಪ್ಪರ್ ಪಾರ್ಟ್ ಗಿವ್ಸ್ ಮೋರ್ ಎನರ್ಜಿ ಟು ಲೆಗ್ಸ್. ಗೊತ್ತಾಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಸೊ ಡು ಯು ಅಂಡರ್ಸ್ಟ್ಯಾಂಡ್? ನಮ್ಮ ಶರೀರ ಒಂದು ಬೆಲೂನ್ ಇದ್ದಾಗೆ, ನಮ್ಮ ಶ್ವಾಸಕೋಶ ಒಂದು ಬೆಲೂನ್ ಇದ್ದಾಗೆ. ಬೆಲೂನ್ ಎಲ್ಲ ಹೋಯ್ತಪ್ಪ ಅದು. ಸೊ ದಿಸ್ ಇಸ್ ಅವರ್ ಲಂಗ್. ಉಸಿರಾಟ ಒಂದು ಲಂಗ್. ಹೋಗ್ಲಿ ಕೇಳ್ತೇನೆ. ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿತೀರಾ? 2 ಲೀಟರ್. ನಿಮ್ ಲಂಗ್ ಕೆಪಾಸಿಟಿ ಎಷ್ಟು? ನಿಮ್ ಉಸಿರಾಡೋ ಕೆಪಾಸಿಟಿ ಎಷ್ಟು? ಅದು ಟೈಮ್. ಒಂದು ಲಂಗ್ ಕೆಪಾಸಿಟಿ 2 ಲೀಟರ್. ಆಯ್ತಾ? 2 ಲೀಟರ್. ಬಟ್ ನೀವು ಕುಡಿಯೋದು ಅರ್ಧ ಲೀಟರ್. ಇಷ್ಟೇ ಕುಡಿಯೋದು ಜಸ್ಟ್. ಸೊ ದಿನಕ್ಕೆ 3 ಲೀಟರ್ ನೀರು ಕುಡಿದ್ರೆ ಏನಾಗುತ್ತೆ ನಿಮ್ಗೆ? ದಿನಕ್ಕೆ ಒಂದು ಅರ್ಧ ಲೀಟರ್ ಶುರು ಆಗುತ್ತೆ ರೋಗ. ಫುಲ್ ಗಾಳಿ ತಗೊಳಿದ್ರೆ ಏನಾಗುತ್ತೆ? 2 ಲೀಟರ್. ನೀವು ಕುಡಿದಿರೋದು ಅರ್ಧ ಲೀಟರ್. ಅದೆಷ್ಟು ಸಲ? 21,600 ಸಲ. ಅರ್ಥ ಇದೆಯಾ? ಸೊ 21,600 times you are taking half the lung capacity, half ಅಲ್ಲ ಕ್ವಾರ್ಟರ್. ಆಯ್ತಾ? ಅರ್ಥ ಆಯ್ತಾ? ಅದ್ರಲ್ಲಿ ಕೆಳಗಿನ ಭಾಗ ಇದೆಯಲ್ಲ, ಈ ಲಂಗ್ ಕೆಳಗಿನ ಭಾಗ
ಈ ಪೋರ್ಷನ್ ಇದೆಯಲ್ಲ, ಇದು ಪ್ರಾಣಶಕ್ತಿ ಬ್ರೈನಿಗೆ ಕಳಿಸ್ತದೆ. ಸೊ ಪ್ರಾಣಶಕ್ತಿ ಬ್ರೈನಿಗೆ ಫುಲ್ ಹೋಗಿದ್ರೆ ಏನಾಗುತ್ತೆ? ಬ್ರೈನ್ ಫುಲ್ ಪ್ರಾಣಶಕ್ತಿ ಹೋಗಿದ್ರೆ ಥಾಟ್ಸ್, ಯೋಚನೆಗಳು. ಎಷ್ಟು ಯೋಚನೆ ದಿನಕ್ಕೆ? ಹೌ ಮೆನಿ ಥಾಟ್ಸ್ ಯು ಹ್ಯಾವ್ ಪರ್ ಡೇ? 60 to 65,000 ಥಾಟ್ಸ್ ಪರ್ ಡೇ. ಯಾಕಂದ್ರೆ ಎನರ್ಜಿ ಹೋಗ್ತಾ ಇಲ್ಲ, ಅರ್ಧ ಪದ ಅದು ಕುಣಿತಾ ಇದೆ. ಅದು ಎನರ್ಜಿ ಇಸ್ ನಾಯ್ಸ್. ಈಗ ಕಾರಿಗೆ ಪೆಟ್ರೋಲ್ ಆಗಿದೆ, ಗೊರ 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 ಸೌಂಡ್ ಮಾಡ್ತದ. ದ ಬ್ರೈನ್ ಗೊರ 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 ಸೌಂಡ್ ಮಾಡೋದು ಥಾಟ್ಸ್. ಅರ್ಥ ಆಗ್ತಿದ್ಯಾ? I think what she's asking is, those thoughts, energy is required. No, no, I'm saying thoughts are coming when energy is less. It's a low energy. Thoughts need energy. I'm saying with the low energy, noise is coming out. Energy thoughts ಹೋಗ್ತಾ ಇದೆ. Car, any vehicle, like electricity is low, the light ಈಗ ನೀವು ಲೈಟ್ಗೆ ಎಲೆಕ್ಟ್ರಿಸಿಟಿ 230 ವೋಲ್ಟ್ ಇಲ್ಲ, 100 ವೋಲ್ಟ್ ಇದೆ, ಪುಕ್ 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 ಅನ್ನಲ್ವಾ? ಅದು ಬ್ರೈನ್ ಪುಕ್ ಪುಕ್ ಅನ್ನೋದೇ ಥಾಟ್ಸ್. ಇರೋ ಬರೋ ಎನರ್ಜಿ ಆ ಥಾಟ್ಸ್ ಪುಕ್ 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 ಆಗ್ತದೆ. ಅರ್ಥ ಆಗ್ತದೆಯಾ? ನೀವು ಧ್ಯಾನ ಕೂತ್ಕೊಳ್ತೀರಾ, ಐ ವಾಂಟ್ ಟು ಸಿಟ್ ಫಾರ್ ಮೆಡಿಟೇಷನ್, ಧ್ಯಾನ ಮಾಡ್ತೇನೆ ಥಾಟ್ಸ್ ಬರ್ತಾ ಇದ್ರಿ, ಥಾಟ್ಸ್ ಬರ್ತಾ ಇದ್ರಿ. Too many thoughts. I want meditation, I am doing to get rid of thoughts. ಅಲ್ಲಿ ಎನರ್ಜಿನೇ ಇಲ್ಲ, ಥಾಟ್ಸ್ ಇಲ್ವಾ? ಅರ್ಥ ಆಯ್ತಾ? ಅದಕ್ಕೆ ಅಲ್ಲಿ ಎನರ್ಜಿ ಕೊಡೋದು ಫಸ್ಟ್ ಸ್ಟೆಪ್ ಧ್ಯಾನದಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ರಿಪೀಟ್ ಮಾಡಿ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅಂದ್ರೆ ಥಾಟ್ಲೆಸ್. ಅದಕ್ಕೆ ಫಸ್ಟ್ ಪ್ರಾಣ ಕೊಡ್ಬೇಕು, ಎನರ್ಜಿ ಕೊಡ್ಬೇಕು. ಕೊಡ್ತಿದ್ದೀರಾ ಧ್ಯಾನ ಕೂತ್ಕೊಳ್ಳೋ ಮುಂಚೆ? ಮತ್ತೆ ಧ್ಯಾನ ಏನ್ ಮಾಡ್ತೀರಾ? ಆ ಥಾಟ್ಸ್ ಜಗಳ ಮಾಡೋದು, ಸೊಳ್ಳೆ ಹೊಡೆದಾಗೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮಾಡ್ಬಿಟ್ಟು ಮೈಂಡ್ ಸೈಲೆಂಟ್ ಆಗ್ಬಿಡುತ್ತೆ, ಸಮಾಧಿ ಬಂದ್ಬಿಡ್ತದೆ. ಇದಕ್ಕೆ ಸಹಜ ಸಮಾಧಿ ಕ್ಲಾಸ್ ಇದು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಸುಮ್ಮನೆ ನಾನು ಧ್ಯಾನ ಕೂತ್ಕೊಳ್ತೀನಿ, ಏನ್ ಧ್ಯಾನ ಕೂತ್ಕೊಳ್ತೀಯ? ಯಾರು ಧ್ಯಾನ ಮಾಡ್ತೀರಿ ನೀವು? ಧ್ಯಾನ ಮಾಡ್ತೀನಿ ಎಲ್ರು? ಯಾರ್ದು? ಕೂತ್ರೆ ನಿಂತ್ರೆ ಅವಳದೇ ಧ್ಯಾನ, ಮನಸ್ಸಿಗೆ ಸಮಾಧಾನ. ಯಾವ ಧ್ಯಾನ ಮಾಡ್ತೀರಪ್ಪ? ವಾಟ್ ಮೆಡಿಟೇಷನ್ ಡು ಯು? ಸಿಟ್ ಫಾರ್ ಮೆಡಿಟೇಷನ್. ಅಲ್ಲಿ ಮನುಷ್ಯನ ಬೈಕೊಳ್ಳೋದು, ಕೀಪ್ ಕ್ವೈಟ್, ಸುಮ್ಮನೆ ಯಾರೊಟ್ಟು ಮೆಡಿಟೇಷನ್ ಮಾಡ್ತೀರಪ್ಪ? ನಮ್ಗೆ ಗೊತ್ತಿದೆ ನಿಮ್ ಕತೆ. ಮನಸ್ಸನ್ನ ಮಾತಾಡ್ಕೊಳ್ಳೋದು. ಭಗವಂತ ಅಯ್ಯೋ ಬರಲಿಲ್ಲ ಅಲ್ಲ ರೀ, ಹಾಳಕ್ ಸುಮ್ ಕೂತ್ಕೊಳ, ನಾನು ಧ್ಯಾನ ಮಾಡ್ತೀನಿ. ಏನ್ ಧ್ಯಾನ ಮಾಡ್ತೀರಾ? ವಾಟ್ ಮೆಡಿಟೇಷನ್ ಯು ಆರ್ ಡೂಯಿಂಗ್? ಧ್ಯಾನ ಅಂದ್ರೆ ಮೈಂಡ್ ಸೈಲೆಂಟ್ ಆಗ್ಬೇಕು. ಫಸ್ಟ್ ಸ್ಟೆಪ್ ಏನು? ಪೆಟ್ರೋಲ್ ಸರಿಯಾಗಿ ಹಾಕ್ಬೇಕು ಅದಕ್ಕೆ, ಎನರ್ಜಿ. ಥಾಟ್ಸ್ ಆರ್ ಕಮಿಂಗ್, ಯು ಆರ್ ನಾಟ್ ಗಿವಿಂಗ್ ಎನರ್ಜಿ ಟು ಬ್ರೈನ್. ಅರ್ಥ ಆಗಿದೆಯಾ? ಸೊ ಇಫ್ ಎನಫ್ ಎನರ್ಜಿ ಇದ್ರೆ ಮೈಂಡ್ ಕಾಮ್ ಆಗುತ್ತೆ ಬೈ ಇಟ್ ಸೆಲ್ಫ್. ಆ ಸಮಾಧಾನ ಎನರ್ಜಿ ಫುಲ್ ಇದ್ರೆ ಅದಕ್ಕೆ ಏನಾಗುತ್ತೆ? ಅದಕ್ಕೆ ಸತ್ವ ಗುಣ ಅಂತ ಹೇಳುದು, ಶುದ್ಧ ಸತ್ವ. ಆ ಸತ್ವಗುಣ ಧ್ಯಾನ ಮಾಡ್ಲಿಕ್ಕೆ ರಜೋಗುಣ ತಮಗುಣದಲ್ಲಿ ಆಗಲ್ಲ. ಥಾಟ್ಸ್ ಆರ್ ಮೋರ್ ಮೀನ್ಸ್ ಯು ಆರ್ ಇನ್ ರಜೋಗುಣ, ಆರ್ ಯು ಆರ್ ಫೀಲಿಂಗ್ ಸ್ಲೀಪಿ. ಮೆಡಿಟೇಷನ್ ಮಾಡ್ತೀರಾ? ಅಲ್ಲ, ಧ್ಯಾನ ಮಾಡಿದ್ರೆ ಬಹಳ ಚೆನ್ನಾಗಾಯ್ತು, ಏನಾಯ್ತು ಅಂತ ಗೊತ್ತೇ ಆಗಿಲ್ಲ. చాలా ಮೆಡಿಟೇಷನ್, ತೆಲುಗು చాలా ಮೆಡಿಟೇಷನ್, 2 hours. ಐ ಡಿಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಎಟ್ ಆಲ್. ನಮ್ಮ ಮೆಡಿಟೇಷನ್ ಮೊದಲು ಒಂದು ಏನೋ ಗೊತ್ತಾಗಲ್ಲ, ಅದು ತಮಸ್ಸು ಆಯ್ತಾ? ಇಲ್ಲ ರಜೋಗುಣ, ಧ್ಯಾನ ಮಾಡ್ಕೊಂಡು keep quiet. ಅಯ್ಯೋ, I told you 10 times keep quiet, I'm meditating. ಮನಸ್ಸನ್ನ ಬೈಕೊಳ್ಳೋದು, that's not ರಜೋಗುಣ. Okay, so sattva-guna means calm mind, silent mind. To sattva-guna, to come to sattva-guna, your pranayama should be proper. Prana should be proper. Is it clear? That's why pranayama first. Without pranayama, no meditation is possible. Are we clear? ಅರ್ಥ ಆಯ್ತಾ? ನೀವು ಹೇಗೆ, ನಿಮ್ ಧ್ಯಾನ ಹೇಗಿರ್ತೀರಪ್ಪ? ಸೈಲೆಂಟ್ ಆಗಿರ್ತದ ಅಥವಾ ಒಳಗಡೆ ಯುದ್ಧ ನಡೀತಿರ್ತದ? ಸೊ ಫಸ್ಟ್ ಪ್ರಾಣಾಯಾಮ ಮಾಡಬೇಕು. ಓಕೆ, ಆ ಪ್ರಾಣಾಯಾಮ ಮಾಡೋದನ್ನ ಹೇಳ್ಕೊಡ್ತೀನಿ. ಏನ್ ಮಾಡ್ಬೇಕಂದ್ರೆ,
ನೋಡಿ, ನೀವು ಉಸಿರು ತಗೊಂಡಾಗ ಫಸ್ಟ್ ಉಸಿರು ತಗೊಳ್ಳೋದು ಏನ್ ಮಾಡಿ, ಫುಲ್ ಒಳಗೋಗುತ್ತೆ ತಿಳ್ಕೊಳ್ಳಿ, ಹೊಟ್ಟೆ ಮೇಲೆ ಬರಬೇಕು, ಹೊಟ್ಟೆ ಹೊಟ್ಟೆ ತುಂಬಬೇಕು. ಬ್ರೆತ್ ಶುಡ್ ಬಿ ಫುಲ್ ಇನ್ ದಿ ಬೆಲ್ಲಿ. ಓಕೆ, then what happens, energy goes to the brain, right? When you are anxious, ನಿಮಗೆ ಟೆನ್ಷನ್ ಬಂದಾಗ ಬ್ರೆತ್, ಹೌ ಇಸ್ ದ ಬ್ರೆತ್? ಸ್ಟ್ರೆಸ್ ಬಂದಾಗ ಇಲ್ಲಿ, ಯಾಕಂದ್ರೆ ದಿಸ್ ಪಾರ್ಟ್ ಆಫ್ ಬ್ರೆತ್ ಈಸ್ ಫಾರ್ ರಿಕ್ವೈರ್ ಫಾರ್ ಲೆಗ್ಸ್, ರನ್ ಅವೇ, ಓಡ್ಲಿಕ್ಕೆ, ಎನರ್ಜಿ ಕೆಳಗೋಗ್ಬೇಕು. ತಲೆ ಯೋಚನೆ ಮಾಡೋಕ್ಕಾಗುತ್ತೆ ಇಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ. ಧ್ಯಾನ ಮಾಡ್ಬೇಕಾದ್ರೆ ಡೀಪ್ ಬ್ರೀತಿಂಗ್. ಆರ್ ಯು ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ ಸ್ಟ್ರೆಸ್ ರೆಸ್ಪಾನ್ಸ್ ಅಂತ. ಅಂದ್ರೆ ಟೆನ್ಷನ್ ಬಂದಾಗ ಶಾರ್ಟ್ ಬ್ರೀದಿಂಗ್. ನಾವು ಈಗ ನಿಮ್ಮ ಬ್ರೀದಿಂಗ್ ಇದೆಯಲ್ಲ, ಯಾವಾಗಲೂ ಟೆನ್ಷನ್ ರೆಸ್ಪಾನ್ಸ್, 24 ಗಂಟೆ ಇಷ್ಟೇ ಬ್ರೀದಿಂಗ್, ಹೌದಲ್ಲ? Fight or flight. 24 hours you are in the fight or flight response mode. Breathing. Breathing is wrong. ಎಷ್ಟು ಲೀಟ್ರು? 2 ಲೀಟ್ರು. ನೀವು ಕುಡಿಯೋದೆಷ್ಟು? ಅರ್ಧ ಲೀಟ್ರು. ಅದರಲ್ಲಿ ಬೆಂಗಳೂರಲ್ಲಿ 60% ಪೊಲ್ಯೂಷನ್. ಎಷ್ಟು ಗಾಳಿ ಬಿಡಿದೀರಾ? ಆ ಗಾಳಿಯಲ್ಲಿ ಮನುಷ್ಯ ಶಾಂತ ಆಗಿರ್ಬೇಕ್ರಿ. ಮೈಂಡ್ ಶುಡ್ ಬಿ ಪೀಸ್ಫುಲ್. ಹೌ ಇಸ್ ಇಟ್ ಪಾಸಿಬಲ್? Rishis and saints and all were living in Himalayas and good places. You know why? Not nice picnic place. Ali prana quality is good, oxygen quality is good. Right? So in Bangalore we cannot change the oxygen quality unless you bring oxygen mask. That day also will come. We'll go with the oxygen mask here. Cylinder. So at least you can improve your breathing. Okay. How do you improve your breathing? I'll show you. Okay. So when you breathe in, imagine your whole body is a balloon. Stomach expands, the body expands, fill the balloon, fill the energy all the way up to the head. Breathe out fully. Stomach should collapse, chest should collapse. ಉಸಿರು ತಗೊಳ್ಳುವಾಗ ನಿಮ್ಮ ಇಡೀ ಶರೀರದೊಳಗೆ ಗಾಳಿ ತುಂಬಿಕೊಂಡು ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗಬೇಕು. ತಲೆ ಒಳಗೆ ಪ್ರಾಣ ಇರಬೇಕು, ತಲೆಯವರೆಗೆ ಗೊತ್ತಾಗುತ್ತೆ ನಿಮಗೆ. Then breathe out fully. Okay. So let us do it next 5 minutes. ನಿಮ್ ಕಣ್ಣಿದೆಯಲ್ಲ, ಕಣ್ಣು ಥರ್ಡ್ ಐ ನೋಡ್ತಾ ಇರೋದು. Your eye should be here, looking at third eye. Okay. Then basically you're directing your energy go up. Saina? Start. Stomach should expand, ಹೊಟ್ಟೆ expand ಆಗಬೇಕು, chest should expand, whole body should expand. Then prana should be going to brain, nervous system. Breathe out fully. Stomach should collapse, chest should collapse. ಹೊಟ್ಟೆ ಒಳಗೆ ಹೋಗ್ಬೇಕು, ಎದೆ ಕೊಲಾಪ್ಸ್ ಆಗಬೇಕು.
Deep breathing, slow breathing. Stomach should expand. ಹೊಟ್ಟೆ ಒಳಕ್ಕೆ ಹೋಗ್ಬೇಕು, ಹೊರಗೆ ಹೋಗ್ಬೇಕು. ಆಳವಾಗಿ ಉಸಿರು ಬಿಡುವಾಗ ಖಾಲಿ ಆಗಬೇಕು ಪೂರ್ತಿ. Stomach should expand, chest should expand, whole body should be filled with breath, prana, head should be filled with prana. ನಿಧಾನ ಕಾಣ್ತೀರಿ ಈಗ. ಏನಾಗುತ್ತೆ, ತಲೆಯಲ್ಲಿ ನೆಟಗ ಇದೆಯಾ ಎಲ್ರಿಗೂ? ಶಾಂತ ಆಯ್ತು ಗೊತ್ತಾಗತ್ತೆ ಇಲ್ಲಿ. ಕಾಮ್ನೆಸ್ ಯು ಕ್ಯಾನ್ ಫೀಲ್. ಚೆನ್ನಾಗಿ ಗೊತ್ತಾಗತ್ತ. ಏನಾಗುತ್ತೆ ಈಗ ನಿಮ್ಮ ಬಾಡಿಯಲ್ಲಿ ಜಾಯ್ ಹಾರ್ಮೋನ್ಸ್ ರಿಲೀಸ್, ಅಂದ್ರೆ ಸಂತೋಷವಾದ ಹಾರ್ಮೋನ್ಸ್ ಇದೆಯಲ್ಲ ರಿಲೀಸ್ ಆಗ್ತದೆ. ನೀವು ಇಲ್ಲಿಂದ ಉಸಿರಾಡಿದ್ರೆ ಸ್ಟ್ರೆಸ್ ಹಾರ್ಮೋನ್ಸ್. ಅರೆ ದಿಸ್ ಇಸ್ ಫಾರ್ ಸ್ಟ್ರೆಸ್ ಬ್ರೀತಿಂಗ್. 24 hours you are doing stressful breathing. Then whole body is full of stressful hormones. What is the stressful hormones? Cortisol. Okay, cortisol is stress hormone. ದಿನಕ್ಕೆ 24 ಗಂಟೆ ಸ್ಟ್ರೆಸ್ಫುಲ್ ಹಾರ್ಮೋನ್ ರಿಲೀಸ್ ಮಾಡಿದಾಗ ಬಾಡಿ ಎಲ್ಲ ಸ್ಟ್ರೆಸ್ ಆಗುತ್ತೆ. ಅರ್ಥ ಆಗ್ತೀಯಾ? ಗೊತ್ತಾಗ್ತಿಲ್ಲ ಮೇಡಮ್? ಗೊತ್ತಾಗಿಲ್ವಾ? ಜಾಯ್ಫುಲ್ ಹಾರ್ಮೋನ್ಸ್ ಅಂದ್ರೆ ಯಾವ್ದು? ಡೋಪಮೈನ್, ಸೆರೋಟಿನ್, ಆಯ್ತಾ? ಅವೆಲ್ಲ ಜಾಯ್ಫುಲ್ ಹಾರ್ಮೋನ್ಸ್. ದಿನಕ್ಕಿಡೀ ಜಾಯ್ಫುಲ್ ಹಾರ್ಮೋನ್ ರಿಲೀಸ್ ಮಾಡಿದ್ರೆ ಬಾಡಿ ಏನಾಗುತ್ತೆ? ಮುಖದಲ್ಲಿ ಉಲ್ಲಾಸ ಇರ್ತದೆ ಅಪ್ಪ. ಈಗ somebody comes. There's no joy in life at all. ಆ ಜಾಯ್ ಬರ್ಬೇಕಾದ್ರೆ ಲಿಪ್ಸ್ಟಿಕ್ ಹಚ್ಕೊಳ್ಳಿ, ಪೌಡರ್ ಹಚ್ಕೊಳ್ಳಿ, ಎಲ್ಲಿ ಬರ್ತದೆ? ವಾಟ್ ಎವರ್ ಡ್ರೆಸ್ ಯು ಪುಟ್, ಮುಖದಲ್ಲಿ ಕಳೆ ಇಲ್ಲ, ಕೊಳೆ. ನೋಡಿದ್ರ ಅಂತವ್ರನ್ನ? ಫುಲ್ ಮಾಡ್ತಾನೆ, ಯೋಚನೆ ಮಾಡ್ಬಿಡಿ. ಎವ್ರಿ ಡೇ ಆಲ್ ದಿ ಟೈಮ್. ಸರಿನಾ? ಸರಿತಾನೆ? ಅರ್ಥ ಆಯ್ತಾ? ಮುಖದಲ್ಲಿ ಕಳೆ ಹೋಗ್ತದೆ, ಕೊಳೆ ಬರ್ತದೆ. ಇದನ್ ಮಾಡಿದ್ರೆ ಕಳೆ ಬರ್ತದೆ. ಆಯ್ತಾ? ನೆಕ್ಸ್ಟ್ ದಿವಸ ನೋಡಿ ಗಂಡ ಬಂದಿರ್ತಾರೆ, ಪ್ರಾಣೇಶ್ವರಿ ಮುಖದಲ್ಲಿ ಪ್ರಾಣ ಬಂದ್ಬಿಟ್ಟೆ. ಲೈಫ್ ಈಗ ಲೈಫೇ ಇಲ್ಲ. ವೈಫ್ ಹ್ಯಾಸ್ ನೋ ಲೈಫ್. ಯಾಕಂದ್ರೆ ಪ್ರಾಣವೇ ಇಲ್ಲ, ಹೋಗಲ್ಲ ತಲೆಗೆ. ಸೊ how is your life? ಅಯ್ಯೋ, ಅಗೇನ್ ಆಫೀಸ್, ಅಗೇನ್ ಕಿಚನ್, ಅಡಿಗೆ, ಬೆಳಿಗ್ಗೆ ಕಾಫಿ ಕಂಡಿ, ಮಧ್ಯಾಹ್ನ ಬ್ರೇಕ್. ಅಯ್ಯೋ, ಇದು ಯಾರು ನೋಡಿದ್ರೆ ದಿನ ಬೇರೆ ರುಚಿ. ಮುಖದಲ್ಲಿ ಜೀವನೇ ಇಲ್ರಿ ಅಪ್ಪ. ಜೀವ ಎಲ್ಲಿರ್ತದೆ? ಪ್ರಾಣ ಹೋದ್ರೆ ತಾನೇ ಜೀವ ಬರ್ದು. ಪ್ರಾಣ ಹೋಗ್ಬೇಕಲ್ಲ ತಲೆಗೆ. ಆಯ್ತಾ? ಸೊ ಇದು ಮೆಡಿಟೇಷನ್ ಕರೆಕ್ಟ್ ಮಾಡ್ಬೇಕು. ಈಗ ಕರೆಕ್ಟ್ ಮಾಡ್ಬೇಕು, ಕಣ್ಣು ಮುಚ್ಕೊಂಡು ಮಾಡ್ಬೇಕಾಗಿಲ್ಲ, ಕಣ್ ತೆರೆದು ಮಾಡ್ಬೋದು. ಅದೇ ಮೆಡಿಟೇಷನ್. ನಿಮ್ಗೆ ಉಸಿರಾಡ್ಬೇಕು, ಕಣ್ಣು ಮುಚ್ಬೇಕೇನ್ರಿ? ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್ ಫಾರ್ ಬ್ರೀತಿಂಗ್. ಇದರ ಓಪನ್ ಐಸ್. ಗಂಡ ಬಂದು ಗಲಾಟೆ ಮಾಡ್ತಾ ಇದಾರಪ್ಪ.
So that was a trigger. ಮಕ್ಕಳು ಕೊರೋ 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 ಮಾಡ್ತಾ ಇದ್ದಾರೆ. So your husband is shouting at you. So he is shouting. He shouts the sermons. You are joyful hormones. Oh, that is shouting. ಕಣ್ಣು ಮುಚ್ಬೇಕಾ? ಕಣ್ ತೆರೆದಿಸ್ಕೊಳ್ಳಕ್ಕಾಗಲ್ವಾ? Children, twins are there. Koyong, 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 koyong. You are also doing koyong, koyong, because you are not breathing at all. Your breathing is only going here. So breathe properly. How nicely they are crying, no? You start appreciating life. Can you have attention? No, can't you have attention to me when I start breathing? I'll ask you. ಅವ್ರ ಪ್ರಶ್ನೆ ಅಂದ್ರೆ ಅವ್ರ ಗಂಡ ಗಲಾಟೆ ಮಾಡಲ್ಲ ಪಾಪ, ನಮ್ಗೆ ಗೊತ್ತ ಅವ್ರ ಗಂಡ ಇವರೇ ಗಲಾಟೆ ಮಾಡೋದು. ಅವ್ರು ನಾನು ಹೇಳ್ಕೋಬೇಕು ಅವ್ರ ಗಂಡನಿಗೆ, ಅದು ಅವ್ರು ಬರ್ತಾರೆ ನಾನು ತಿಳ್ಕೊಂಡಿದ್ದೆ ಕ್ಲಾಸಿಗೆ. ಸಂತೋಷ. ಇವ್ರ ಪ್ರಶ್ನೆ ಕೇಳ್ತಾರೆ ನೋಡಿ, ಯಾರಿಗೋಸ್ಕರ ಪ್ರಶ್ನೆ ಕೇಳ್ತಾ ಇದ್ರ? ಸೊ ನೋಡಪ್ಪ, ಅಟೆನ್ಷನ್ ಎಲ್ಲಿರುತ್ತೆ ಅಂತ ಕೇಳ್ತಾರ ಅವ್ರು. ಆಯ್ತಾ? ನೀವು ಕಾರ್ ಡ್ರೈವ್ ಮಾಡುವಾಗ ನಿಮ್ಗೆ ಅಟೆನ್ಷನ್ ಎಲ್ಲಿರ್ತದಪ್ಪ? ಫೋನಲ್ಲಿ ಮಾತಾಡ್ತಾ ಇರ್ತೀರಾ, ಅಲ್ಲಿ ರಸ್ತೆಲಿ ಯಾವ ಸೀರೆ ಹೇಗಿದ್ರೆ ನೋಡ್ತೀರಾ, ಅದು ಮೈಸೂರು ಸಿಲ್ಕೋ ಅಥವಾ ಅಲ್ಲರಿ ಅದು ಮೈಸೂರು ಸಿಲ್ಕ್ ಅಲ್ಲ, ಕಾಂಜೀವರಂ ಅದು ನೋಡ್ತಾ ಇರ್ತೀರಾ. ಕಾರ್ ಡ್ರೈವ್ ಮಾಡ್ತಾ ಇರ್ತದೆ, ಕಾಲ್ ಹೀಗೆ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಗಂಡು ಮಕ್ಳು ಆದ್ರೆ ಹೆಂಡತಿ ಆ ಸೀರೆ ನೋಡೋರು ಮುಖ ನೋಡ್ತಾ ಇರ್ತಾರೆ, ಹೆಣ್ಣು ಮಕ್ಳು ಸೀರೆ ನೋಡ್ತಾರೆ, ಅಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಅಷ್ಟೇ, ಯಾರು ಎಲ್ಲಿ ನೋಡ್ತಾರೆ ಅಂತ ಪ್ರಶ್ನೆ ಅಷ್ಟೇ. ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮ್ ಪ್ರಶ್ನೆ ಅಂದ್ರೆ ಅಟೆನ್ಷನ್ ಇರುತ್ತೆ ಅಂತ. ಇಫ್ ಯು ಪ್ರಾಕ್ಟೀಸ್ ಕಾನ್ಶಿಯಸ್ಲಿ ಇಟ್ ಬಿಕಮ್ಸ್ ಅನ್ಕಾನ್ಶಿಯಸ್ ಆಲ್ ದ ಟೈಮ್. ಕಾನ್ಶಿಯಸ್ ಲರ್ನಿಂಗ್ ವಿಲ್ ಬಿಕಮ್ ಅನ್ಕಾನ್ಶಿಯಸ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಆಟೋಮೆಟಿಕ್ ಆಗ್ಬಿಡ್ತದೆ. Are you understanding? You don't have to put struggle there. Whatever you do consciously will become automatic later. Practice. So ನೀವೆಲ್ಲ ಅಡಿಗೆ ಕಲ್ತಿದ್ರೆ, ಕುಕಿಂಗ್ ಯಾರು ಕಲ್ಸಿದ್ ನಿಮ್ಗೆ? ತಾಯಿನಾ ಅತ್ತೆನಾ? ಉಪ್ಪು ಎಷ್ಟು ಹಾಕ್ಬೇಕು? ಕುಕಿಂಗ್ ಹೂ ಟೋಲ್ಡ್ ಯು? ಓ ದಿಸ್ ಮಚ್. ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ, ಜಾಸ್ತಿ ಆಯ್ತು, ಅಯ್ಯೋ ಹಾಕ್ಬೇಕು, ಜಾಸ್ತಿ ಆಯ್ತು ಕಡಿಮೆ, ಎಲ್ಲ ಯೋಚನೆ ಮಾಡಿ 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 ಹಾಕ್ತೀರಾ. ಕಡೆಗೆ ಸ್ವಲ್ಪ ಆಯ್ತು, ಸ್ವಲ್ಪ ಕಾಲ ಆಯ್ತು, ಅದು ಯೋಚನೆ ಮಾಡ್ಬೇಕಾಗಿಲ್ಲ, ಅದು ಅನ್ಕಾನ್ಶಿಯಸ್ ಆಗ್ತಾ ಇರ್ತದೆ. ಕಾನ್ಶಿಯಸ್ ಪ್ರಾಕ್ಟೀಸ್ ವಿಲ್ ಮೇಕ್ ಇಟ್ ಅನ್ಕಾನ್ಶಿಯಸ್ ಹ್ಯಾಬಿಟ್ ಪ್ಯಾಟರ್ನ್. ಅರ್ಥ ಆಯ್ತಾ? ನೀವು ಕಾನ್ಶಿಯಸ್ ಸ್ವಲ್ಪ ದಿವಸ ಮಾಡಿ, ಆಮೇಲೆ ನ್ಯಾಚುರಲ್ ಆಗಿ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ವಾಟ್ ಯು ಆರ್ ಡನ್ ರೈಟ್ ನೌ ಇಸ್ ರಾಂಗ್ ಹ್ಯಾಬಿಟ್ ವಿಚ್ ಇಸ್ ಯು ಡಿಡ್ ಕಾನ್ಶಿಯಸ್ಲಿ ಆಫ್ಟರ್ ಸಮ್ ಟೈಮ್. ಸೊ ಬೇಸಿಕಲಿ ಮೆಡಿಟೇಷನ್ ಆರ್ ಎನಿ ಸ್ಪಿರಿಚುವಲ್ ಪ್ರಾಕ್ಟೀಸ್, ವಾಟ್ ಈಸ್ ಕಾನ್ಶಿಯಸ್ ಬಿಕಮ್ ಅನ್ಕಾನ್ಶಿಯಸ್. ಅದೇ ಮೆಡಿಟೇಷನ್. ದಟ್ಸ್ ವೈ ಇಟ್ ಬಿಕಮ್ಸ್ ನ್ಯಾಚುರಲ್ ಟು ಯು. ಅರ್ಥ ಆಗ್ತೀಯಾ? ಸೊ ಫಸ್ಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೆಡಿಟೇಷನ್ ಕಾನ್ಶಿಯಸ್ಲಿ, ದೆನ್ ಇಟ್ ಬಿಕಮ್ಸ್ ನ್ಯಾಚುರಲಿ, ಸಹಜ, ಅನ್ಕಾನ್ಶಿಯಸ್ಲಿ. ಅರ್ಥ ಆಗ್ತೀಯಾ? ನೀವು ಮೊದಲು ಪ್ರಯತ್ನ ಪಟ್ಟು ಮಾಡಬೇಕು, ಅದೇನಾಗುತ್ತೆ ಕಡೆ ಸಹಜ ಆಗ್ಬಿಡ್ತದೆ. ಈಗ ಅಡಿಗೆ ಉಪ್ಪು ಹಾಕ್ಬೇಕಾದ್ರೆ ಎಲ್ಲ ಮೆಣಸಿನಕಾಯಿ ಎಲ್ಲ ಹಾಕ್ಬಿಡ್ತೀರಾ ಕರೆಕ್ಟಾಗಿ, ಹೆಚ್ಚು ಕಮ್ಮಿ ಆಗಲ್ಲ, ಯಾಕಂದ್ರೆ ಅದು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ. ಅದು ಈಗ ಬ್ರೀತಿಂಗ್ ಏನಾಗ್ಬಿಟ್ಟಿದೆ? ಅನ್ಕಾನ್ಶಿಯಸ್ಲಿ ರಾಂಗ್ ಬ್ರೀತಿಂಗ್ ಆಗ್ಬಿಟ್ಟಿದೆ. Your breathing has become unconsciously wrong breathing. Consciously you have to correct it. After some time it becomes conscious habit. Are you clear? It will be natural to you. Artha aita? So couple of times now, consciously breathe. When husband is shouting, after some time practice natural ಆಗ್ಬಿಡುತ್ತೆ. After that you shout back, but breathing will be correct. You learn shouting back, but with the correct breathing. So, with more energy. That poor fellow, he knows after come to Bangalore 7 to 1 2, this lady has some transformations happened, then he'll also come. So first learn consciously proper breathing. Correct? Sarina? What is it? Next.
People are in queue there. Next people in queue. ಅರ್ಥ ಆಯ್ತಾ? ಸೊ ಸರಿಯಾಗಿ ಉಸಿರಾಡೋದು ಕಲೀರಿ. ಸರಿಯಾಗಿ ಉಸಿರಾಡೋದು ಕಲ್ತೇ ಇಲ್ಲ ನಮ್ಮ ಲೈಫಲ್ಲಿ, ಸರಿನಾ? ಪ್ರಾಣಾಯಾಮ ಮಾಡ್ಬೇಕಾದ್ರೆ ಫೋಲ್ಡ್ ಮಾಡ್ತೀವಲ್ಲ ಗುರುಜಿ, ಅದನ್ನ ರೆಗ್ಯುಲರ್ ಆಗಿ ಮಾಡ್ಬೇಕು ಸರ್. ಅಷ್ಟೊಂದು ನಿಮ್ಗೆಲ್ಲ ಕಲ್ಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್. ಮೊದಲು ಸ್ಟೆಪ್ ಇಂದ ಸ್ಟೆಪ್ ಹೇಳ್ಬೇಕಂತಾನೆ. ಪ್ರಾಣಾಯಾಮ ಹೋಗಿ ಯೋಗ ಕ್ಲಾಸ್ ಮಾಡ್ತಾರೆ, ಬೆಳಿಗ್ಗೆ ಇಡೀ ದಿವಸ ಮಾಡ್ತೀರಿ ನೀವು. ನಿಮ್ ಕಣ್ಣಿನ ಎದುರಿಗೆ ಪ್ರಾಣಾಯಾಮ ಮಾಡ್ತೀರಾ? ನಾವು ಮಾಡ್ತಾ ಇರೋದು ಎಲ್ಲ ಇದು ಮೆಡಿಟೇಷನ್, ಇದು ಯಾವಾಗಲೂ ಮಾಡ್ತಾ ಇರ್ಬೇಕು, ಇದು ಆಗ್ತಾ ಇರ್ತದೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಅದನ್ನ ಎಲ್ಲಿ ಹೋಲ್ಡ್ ಮಾಡ್ಬೇಕೆಲ್ಲ ಹೇಳ್ತೇನೆ, ಸರಿನಾ? ಸರಿನ್ರಿ, ಆಯ್ತಾನೆ? ಈಗ ಹೌ ಟು ಹ್ಯಾಂಡಲ್ ಹಸ್ಬೆಂಡ್ ಎಲ್ಲ ಕ್ಲಿಯರ್ ಆಯ್ತಾನೆ? ಇಲ್ಲ ನಮ್ಗೆ ಮೆಜಾರಿಟಿ ಕಸ್ಟಮರ್ಸ್ ಎಲ್ಲ ಹೆಂಗ್ಸ್ರೆ. ಎಲ್ರಿಗೂ ಒಂದೇ ಪ್ರಾಬ್ಲಮ್, ಇಲ್ಲಿ ಡಿಸ್ಟರ್ಬೆನ್ಸ್, ತುಂಬಾ ಯೋಚನೆಗಳು. ಯಾಕಂದ್ರೆ ಇಲ್ಲಿಯೂ ಪ್ರಾಣ ಇಲ್ಲ, ಇಲ್ಲಿ ಪ್ರಾಣ ಇಲ್ಲ. ಪ್ರಾಣ ಎಲ್ಲ ಪ್ರಾಣನಾಥನಲ್ಲಿ, ಮಕ್ಕಳಲ್ಲಿ. ಡಿಸ್ಟರ್ಬೆನ್ಸ್ ಆಗದೆ ಇರ್ತೇನ್ರಿ. ಅದಕ್ಕೆ ನಮ್ಮ ಮನೇಲೇ ಇದ್ದೀನಿ ಗುರುಜಿ. ಏನ್ರಿ ರಾಮಪ್ರಕಾಶ? ಅದಕ್ಕೆ ಮನೇಲೇ ಇದ್ದೀನಿ ನಾನು ಅಂದೆ. ಅದಕ್ಕೆ ಮನೇಲೆ ಇದಾರೆ, ಅವ್ರ ಪ್ರಾಣ ಬಿಟ್ಟು ಬಂದಿದ್ದಾರೆ ಮನೇಲಿ. ಅದೇ ನೋಡ್ತಾ ಇದ್ದೆ, ಅವ್ರ ಪ್ರಾಣವನ್ನ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನೋಡ್ತಾ ಇದ್ದೆ, ಮುಖದ ಕಳೆದೇ ಇಲ್ಲ. Her husband is sitting in home, so her life is in prana house at home. ಸರಿನಾ? ಕ್ಲಿಯರ್ ಅಂದ್ರೆ ಈಗ ಇನ್ನು 2.5 ದಿವಸ ಕ್ಲಾಸ್ ಇದೆ, ಆಯ್ತಾ? 2.5 ದಿವಸ ಕ್ಲಾಸು ಫುಲ್ ಕಾನ್ಶಿಯಸ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಸರಿನಾ? ಎಲ್ಲ ಯಾವುದೇ ಟೈಮಲ್ಲಿ ಕಾನ್ಶಿಯಸ್, ಅಲ್ಲಿಂದ ಹೋಗುವಾಗ ಅದು ನ್ಯಾಚುರಲ್ ಆಗ್ಬಿಡ್ತದೆ. ಇಲ್ಲಿ ಕಾನ್ಶಿಯಸ್ ಪ್ರಾಕ್ಟೀಸ್ ಮಾಡಿದ್ರೆ ಮನೆಗೆ ಹೋಗುವಾಗ ನ್ಯಾಚುರಲ್ ಆಗ್ಬಿಡ್ತದೆ. ಮನೆಗೆ ಹೋಗುವಾಗ ಹಸ್ಬೆಂಡ್ ಅನ್ನು ಪಟ್ ರೆಡಿ ಆಗ್ಬಿಡ್ತು, ಬಂಡ ಹೇಳ್ಕೊಂಡು ಹೋಗಿದ್ದ. ನೀವು ಏನೇ ಮಾಡಿದ್ರು ನಾನು ನೋಡಿದ್ರೆ ಆಗ್ಲಿ, ಐ ಆಮ್ ಪೀಸ್ಫುಲ್, ಫುಲ್ ಎನರ್ಜಿ. ಸರಿನಾ? ಎದು ಕ್ಲಿಯರ್ ಅಂದ್ರಪ್ಪ? ಈಗ ಫುಲ್ ಡೇ ರಾತ್ರಿ ನಿದ್ದೆ ಮಾಡುವವರೆಗೂ, ನಿದ್ದೆಲ್ಲೂ ಆಗ್ತದೆ ಕಡೆಗೆ, ಅದು ಗ್ರಾಚುಲಿ. ಓಕೆ, ಪ್ರಾಕ್ಟೀಸ್ ಡೀಪ್ ಬ್ರೀತಿಂಗ್ ಅಷ್ಟೇ, ಆಯ್ತಾ? ಒಂದು ಸ್ಟೆಪ್, ಅದು ಕ್ಲಿಯರ್ ಮಾಡ್ತೀರಾ? ಸೊ ಇದು 10 ಮಿನಿಟ್ಸ್ ಅಲ್ಲ, 24/7 ಮಾಡ್ತಾ ಇರ್ಬೇಕು, ಸರಿನಾ? ಕರೆಕ್ಟ್ ಯುವರ್ ಬ್ರೀತಿಂಗ್ ಸಿಸ್ಟಮ್. ನಿಮ್ಮ ಬ್ರೀತಿಂಗ್ ಸಿಸ್ಟಮ್ ಕರೆಕ್ಟ್ ಆದರೆ ನಿಮ್ಮ ಬಾಡಿ ಡಿಸೀಸ್ ಕಡಿಮೆ ಆಗ್ತದೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ತದೆ. ಥೈರಾಯ್ಡು ಕಡೆಗೆ ಡಯಾಬಿಟಿಸು ಎಲ್ಲ ಏನಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸಸ್ ಕರೆಕ್ಟ್ ಶುರು ಆಗುತ್ತೆ, ಸರಿನಾ? ಡಬಲ್ ಬೆನಿಫಿಟ್, ಸರಿನಾ? ಓಕೆ, ಮಾಡ್ತಾ ಇರಿ ಅಷ್ಟೇ. ಸ್ಟಾರ್ಟ್ ಡೀಪ್ ಬ್ರೀತಿಂಗ್. ಕೆಲಸ ಮರ್ತೋಗುತ್ತೆ, ಪುನಃ ಸ್ಟಾರ್ಟ್ ಮಾಡಿ. ಸರಿನಾ? ಝೂಮ್ ಅಲ್ಲಿ ಏನೋ ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ ಫ್ರಮ್ ಪೀಪಲ್ ಆನ್ ಝೂಮ್? ಟೈಪ್ ಮಾಡ್ಬೋದು. ಏನಿಲ್ಲ ಗುರುಜಿ, ಕ್ಲಿಯರ್ ಆಯ್ತೇನ್ರಿ? ಹ್ಞೂ ಸರ್, ಕ್ಲಿಯರ್ ಗುರುಜಿ. ಹಾ, ಫೋಕಸ್ ಬ್ರೀತಿಂಗ್ ಇಸ್ ಆಲ್ವೇಸ್ ಹೆಲ್ಪ್ಸ್. ಸುಬ್ಬಲಕ್ಷ್ಮಿ ಫುಲ್ ರೆಡಿ ಮಾಡಿ ಕಳಿಸ್ತಾ ಇದೆ. ಐ ಆಮ್ ವೇಟಿಂಗ್ ಫಾರ್ ದ ಈವ್ನಿಂಗ್. ಆಗ್ಲೇ ಅವ್ರ ಮುಖದಲ್ಲಿ ಕಳೆ ಬರ್ತಾ ಇದೆ. ಸಾಯಂಕಾಲ ಕಾಯ್ತಾ ಇದ್ದೀನಿ ಗುರುಜಿ. ಸೊ ನಿಮ್ಮ ಪ್ರಾಣ ಸರಿಯಾಗಿ ಹೋಗ್ತಾ ಇದೆ ಅಪ್ಪರ್ ಪಾರ್ಟಿಗೆ, ಮುಖದಲ್ಲಿ ಬೆಳಕು ಬರ್ತದೆ. ಫೇಸ್ ಪೌಡರ್ ಬೇಕಾಗಿದೆ, ಒರಿಜಿನಲ್ ಬೆಳಕು ಬರ್ತದೆ. ಎಸ್ ಅಶ್ವಿನಿ? Yes. Does the deep breathing have to be only through the stomach? Can't it be through the expanse of the chest part? No. Chest, the moment it goes to chest, it goes to stress hormone. Stomach full, then chest. Both. First, stomach should get full. Here, then chest. Just chest-based breathing is it releases stress hormones. But Guruji, after eating, stomach is very full. I'm saying all those conditions you'll see. First, learn right thing. Then naturally, things will get digested. If child after eating food, how the child's breathing will be? It will be proper only. You are unconsciously picked up wrong habit pattern. Sarina?
ಎಲ್ಲ ಉಸಿರಾಡ್ತಾ ಸರಿಯಾಗಿ ಉಸಿರಾಡ್ತೀರಾ? ಓಕೆ. ಸೊ ನೆಕ್ಸ್ಟ್ 2 days ಆಲ್ ದಿ ಟೈಮ್ ಯು ಟು ಬ್ರೀತ್ ಪ್ರಾಪರ್ಲಿ. ಕಣ್ಣು ಮುಚ್ಚಿ ಬೇಕಾದ್ರೆ ಮಾಡ್ಕೊಳ್ಳಿ, ಕಣ್ಣು ತೆರೆದು ಮಾಡ್ಕೊಳ್ಳಿ. ಆಯ್ತಾ? ಎನಿ ಕ್ವಶನ್ಸ್? ಕ್ಲಿಯರ್ ಏನ್ರಿ? ಕ್ಲಿಯರ್ ಅಮ್ಮ? ಫುಲ್ ಹೋಗುತ್ತೆ. ಗೊತ್ತಾಗತ್ತೆ ಇಲ್ಲಿ ಹೋಗೋದು? ಗೊತ್ತಾಗತ್ತಾನೆ? ನೆಮ್ಮದಿ ಬರ್ತದೆ. Just you become aware, no? It's right. When you feel that calmness, okay. All the vibration come. The energy is going there. Your memory will be improved. It will become sharper. Face will glow. Fair and lovely. So this breathing practice you can call as fair and lovely breathing practice. ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಟರೆ ನೆನಪಿರೋದು. ಸೊ ನೆಕ್ಸ್ಟ್ 2 days fair and lovely breathing practice. Glow and lovely. ಸರಿನಾ? ನೆಕ್ಸ್ಟ್ 2 days glow and lovely breathing practice. ಏನಪ್ಪ ಅದು? ಇವ್ರ ಪಾಪ ಏನು ಹೇಳ್ತಾ ಇಲ್ಲ. ಇದು ಎಲ್ಲ ಅವ್ರು ಸ್ವಲ್ಪ ಅಡ್ವಾನ್ಸ್, ಅವ್ರು ಇನ್ನೂ ಓಕೆ. ಅವರಿಗೆಲ್ಲ ನಿಮ್ಗೆಲ್ಲ ಏನೋ ಗೊತ್ತಾ ಬೆನಿಫಿಟ್? ಬ್ರೈನ್ ವಿಲ್ ಬಿಕಮ್ ಶಾರ್ಪರ್. ಓಕೆ, ಯುವರ್ ಮೆಮರಿ ವಿಲ್ ಇಂಪ್ರೂವ್, ರೈಟ್? Stress will come down. Examination stress will come down. Okay, your grades will improve. I'm telling you really, because this nervous system part works more properly. I'll tell you why works more properly. Now I'll tell you Omkar Dhyana.